ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಪೆಷಲ್ ಆದ ಮಟನ್ ಸಾಂಬಾರು. ಸೊ ನಾವು ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಮಹಾರಾಷ್ಟ್ರನ್ ಟಚ್ ಇರುತ್ತೆ, ಹಾಗೆ ಸೌತ್ ಇಂಡಿಯನ್ ಕೂಡ ಇರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಮಸಾಲಗಳು. ಸೊ ಇವತ್ತು ನಮ್ಮ ಮಮ್ಮ ನನಗೆ ಹೆಲ್ಪ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಮಮ್ಮಿ ಕುಕ್ ಮಾಡೋದು ನಾನು ವಿಡಿಯೋ ಮಾಡ್ತೀನಿ. ಸೊ ನೋಡೋಣ ಹೇಗೆ ಮಾಡ್ತಾರೆ ನಮ್ಮಮ್ಮ ಮಹಾರಾಷ್ಟ್ರ ಪ್ಲಸ್ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಟನ್ ಕರಿನ. ಬನ್ನಿ ಗೈಸ್ ನೋಡುವ. ಸೊ ಗೈಸ್ ಮಸಾಲ ನೋಡುವ. ನಮ್ಮಮ್ಮ ಹೇಳ್ತಾರೆ ಏನೇನು ಮಸಾಲ ಹಾಕ್ತೀವಿ ಅಂತ. ಮಮ್ಮ, ಕೊಬ್ಬರಿ, ಓಕೆ, ಮೆಣಸಿನ್ಕಾಯಿ ಎಷ್ಟು ತಗೋಬೇಕು ಅದು? ಒಂದು 10-15. ಓಕೆ, ಧನೆ 1-2 ಸ್ಪೂನು. ಓಕೆ, ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಮೆಣಸು, ಓಕೆ, ಶಾಯಿ ಜೀರಾ, ಓಕೆ, ಸೋಫ್ ಕಾಳು ಅನ್ಸುತ್ತೆ. ಓಕೆ, ಕಸ್ಕಸ್, ಓಕೆ, ಟೇಸ್ಟ್ ಪತ್ತ, ಓಕೆ, ಚಕ್ಕೆ, 3-4 ಲವಂಗ, ಒಂದು ಅರ್ಧ ಚಕ್ರ ಫೂಲು, ದೊಡ್ಡ ಇಲಚಿ, ಸಣ್ಣ ಇಲಚಿ, ದೊಡ್ಡ ಇಲಚಿ, ಓಕೆ, ಜೈಪತ್ರೆ, ಓಕೆ, ಜೈಪಲ್, ಓಕೆ, ಇದು ಕಲ್ಲುವ. ಸೊ ಇದೆಲ್ಲಾನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಓಕೆ, ಆನಿಯನ್ ಹಾಕ್ತೀರಾ? ಸೊ ಇದೆಲ್ಲ ಸೇರಿಸಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು, ರುಬ್ಕೊಂಡು ಮಾಡಬೇಕು. ಓಕೆ ಮ್ಯಾಮ್. ಸೊ ಗೈಸ್ ಇದು ಇನ್ನೊಂದು, ಅದು ಒಣಗಿರೋ ಖಾರ ಹುರಿದ್ಬಿಟ್ಟು ಮಾಡೋದು. ಇದು ಬಂದು ಹಸಿ ಖಾರ ನಮ್ಮಮ್ಮ ಹೇಳ್ತಾರೆ. ಇದು ಒಗ್ಗರಣೆಗೆ ಮೆಣಸಿನ್ಕಾಯಿ, ಓಕೆ, ಸಾಂಬಾರ್ ಸೊಪ್ಪು, ಒಂದು ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಶುಂಠಿ. ಇದನ್ನು ಹುರಿಬೇಕಾ ಅಥವಾ ಹಾಗೆ ರುಬ್ಬೇಕಾ? ಅರಿಶಿನ ಈರುಳ್ಳಿ ಟೈಪು. ಇದು ಎಲ್ಲಾನು ರುಬ್ಕೊಂಡು ಇದು ಒಗ್ಗರಣೆಗೆ ಹಾಕೋದು. ಓಕೆ, ಅದು ಲಾಸ್ಟ್ಗೆ ಹಾಕೋದು. ಬನ್ನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕೊಬ್ಬರಿ, ಮೆಣಸು, ಚಕ್ಕೆ, ಲವಂಗ, ತೆಂಗಿನಪತ್ತ, ಏಲಕ್ಕಿಕಾಯಿ, ಕಸಕಸೆ ಎಲ್ಲ ಮಿಕ್ಸ್ ಫ್ರೈ ಮಾಡ್ಬೇಕು. ಅರಿಶಿನ ಪುಡಿ, ಇದು ತೊಳೆದಿಟ್ಟಿರೋ ಮಟನ್ನು, ಅರ್ಧ ಕೆಜಿ ಮಟನ್, ಸ್ವಲ್ಪ ಉಪ್ಪು ಹಾಕಿ ಇದರಲ್ಲಿ ಒಂದು ಸ್ವಲ್ಪ ನೀರು ಬಿಡೋ ಗಂಟ ಇದೊಂದು ಸ್ವಲ್ಪ ಎಣ್ಣೆ ಬಿಡಬೇಕು, ನೀರೆಲ್ಲ ಸಿಗಬೇಕು, ಅಲ್ಲಿವರೆಗೂ ಬೇಯಿಸಿ. ಎಲ್ಲ ಹುರಿದಿಟ್ಟಿದ್ವಲ್ಲ ಅದು ಮಸಾಲ ರುಬ್ಕೊಂಡಿದ್ವಿ. ಇದು ಮಟನ್ ಬೆಂದಿದೆ, ಇವಾಗ ಹಾಕ್ತಾ ಇದ್ದೀವಿ.